ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಈ ವರ್ಷದ ಅನುಬಂಧ ಅವಾರ್ಡ್ಸ್ 2024ಕ್ಕೆ ತೆರೆ ಬಿದ್ದಿರುವಂಥದ್ದು. ಸತತ 3 ದಿನಗಳ ಕಾಲ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗಿತ್ತು. ಸಾಕಷ್ಟು ಜನರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಸಾಕಷ್ಟು ಜನ ಭಾವುಕರಾಗಿದ್ರು ಕೂಡ ಹೌದು. ಸೊ ಹಾಗಾಗಿ 3 ದಿನದಲ್ಲಿ ಯಾರಿಗೆಲ್ಲ ಪ್ರಶಸ್ತಿ ಸಿಕ್ಕಿತ್ತು, ಇನ್ ಕೇಸ್ ನೀವು ಅನುಬಂಧ ಅವಾರ್ಡ್ಸ್ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ಯಾರಿಗೆ ಯಾವ ಅವಾರ್ಡ್ ಸಿಕ್ಕಿತ್ತು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಅಂದ್ರೆ ಭಾನುವಾರದ ಎಪಿಸೋಡ್ನಲ್ಲಿ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಸೊ ಮೊದಲನೇದಾಗಿ ಮನೆ ಮೆಚ್ಚಿದ ಮಗ ಅನ್ನುವಂಥ ಕೆಟಗರಿಯಲ್ಲಿ ಪ್ರಶಸ್ತಿ ಸಿಕ್ಕಿರುವಂಥದ್ದು ಇಬ್ಬರಿಗೆ. ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಇಬ್ರು ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ಅಪ್ಪು ಹಾಗೆ ಇನ್ನೊಂದು ಸುಶಾಂತ್. ಸೊ ಅಂತರ್ಪಟ ಧಾರಾವಾಹಿಯಿಂದ ಸುಶಾಂತ್ಗೆ ಸಿಕ್ಕಿರುವಂಥದ್ದು, ಗೌರಿ ಧಾರಾವಾಹಿಯಿಂದ ಅಪ್ಪುಗೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಅದಾದ ಮೇಲೆ ಜನಮೆಚ್ಚಿದ ನಾಯಕಿ ಅನ್ನುವಂಥ ಕೆಟಗರಿಯಲ್ಲಿ ಈ ಬಾರಿ ಭಾಗ್ಯಗೆ ಅವಾರ್ಡ್ ಸಿಕ್ಕಿರುವಂಥದ್ದು. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಯಕ ನಟಿ. ಸೊ ಈಕೆಗೆ ಜನಮೆಚ್ಚಿದ ನಾಯಕಿ ಭಾಗ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಪ್ರಿಯಾಂಕಾ ಉಪೇಂದ್ರ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಜನಮೆಚ್ಚಿದ ನಾಯಕ ಕೆಟಗರಿಯಲ್ಲಿ ಅಂದ್ರೆ ನಾವು ಇಷ್ಟಪಟ್ಟಂತ ಕೆಟಗರಿಯಲ್ಲಿ ರಾಮಾಚಾರಿಗೆ ಈ ಬಾರಿ ಜನಮೆಚ್ಚಿದ ನಾಯಕ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಜನಮೆಚ್ಚಿದ ಯೂತ್ ಐಕಾನ್ ಅಂದ್ರೆ ಜನರನ್ನ ಇನ್ಸ್ಪೈರ್ ಮಾಡುವಲ್ಲಿ ಯಶಸ್ವಿಯಾಗಿರುವಂತಹ ನಟ ನಟಿ ಅನ್ನುವಂಥ ಕೆಟಗರಿ ಬಂದಾಗ ಬಿಗ್ ಬಾಸ್ ಸೀಸನ್ 10ರ ಸಂಗೀತಾಗೆ ಜನಮೆಚ್ಚಿದ ಯೂತ್ ಐಕಾನ್ ಪ್ರಶಸ್ತಿ ಸಿಕ್ಕಿದೆ. ಸೊ ರವಿ ಬಸ್ರೂರು ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಉತ್ತಮ ಸಂಭಾಷಣೆ, ಯಾವುದೇ ಸೀರಿಯಲ್ ಸಕ್ಸಸ್ ಆಗಬೇಕು ಅಂತಂದ್ರೆ ಅಲ್ಲಿ ಡೈಲಾಗ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಉತ್ತಮ ಸಂಭಾಷಣೆ ಕೆಟಗರಿಯಲ್ಲಿ ಕಾರ್ತಿಕ್ ಪ್ರಭಾಕರ್ಗೆ ಈ ಅವಾರ್ಡ್ ಸಿಕ್ಕಿದೆ. ಇನ್ನು ಮನೆ ಮೆಚ್ಚಿದ ಮಗಳು ಕೆಟಗರಿಯಲ್ಲಿ ಕೃಷ್ಣಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ನಿನಾದೇನ ಧಾರಾವಾಹಿಯಲ್ಲಿ ಕೃಷ್ಣ ಒಂದು ಪಾತ್ರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸೊ ಮನೆ ಮೆಚ್ಚಿದ ಮಗಳು ಕೃಷ್ಣ ಹಾಗೆ ಇನ್ನೊಬ್ರು ಕೂಡ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಸೇಮ್ ನಿನಗಾಗಿ ಧಾರಾವಾಹಿಯ ರಚನಾಗೆ ಮನೆ ಮೆಚ್ಚಿದ ಮಗಳು ಪ್ರಶಸ್ತಿ ಸಿಕ್ಕಿರುವಂಥದ್ದು. ಹಾಗಾಗಿ ಇಬ್ಬರೂ ಕೂಡ ಈ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಸೊ ಪಬ್ಲಿಕ್ ಟಿವಿಯ ರಂಗನಾಥನ್ ಅವರು ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ಮನೆ ಮೆಚ್ಚಿದ ಹಿರಿಯ ಅನ್ನುವಂಥ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರೆ. ಸೊ ಮನೆ ಮೆಚ್ಚಿದ ಹಿರಿಯ ಪ್ರಶಸ್ತಿಯನ್ನ ಕೇಶವ ಪ್ರಸಾದ್ ಅವರು ಪಡ್ಕೊಂಡಿದ್ದಾರೆ. ಇನ್ನು ಜಿಯೋ ಸಿನಿಮಾ ಜೋಡಿ ಅನ್ನುವಂಥ ಕೂಡ ಕೊಟ್ಟಿದ್ದಾರೆ. ಸೊ ಜಿಯೋ ಸಿನಿಮಾದಲ್ಲಿ ಸಖತ್ ವೈರಲ್ ಆಗಿರುವಂತಹ ಜೋಡಿ ಅಂತಂದ್ರೆ ಅದು ಸಾಹಿತ್ಯ ಹಾಗೆ ಕರ್ಣಾಗೆ ಅವಾರ್ಡ್ ಸಿಕ್ಕಿರುವಂಥದ್ದು. ಕರ್ಣಾಗೆ ಇದು 2ನೇ ಅವಾರ್ಡ್. ಇನ್ನು ಮನೆ ಮೆಚ್ಚಿದ ಸಹೋದರಿ, ಸೊ ಮನೆ ಮೆಚ್ಚಿದ ಸಹೋದರಿ ಪ್ರಶಸ್ತಿಯನ್ನ ಪೂಜಾ ಪಡ್ಕೊಂಡಿದ್ದಾರೆ. ಮನೆ ಮೆಚ್ಚಿದ ದಂಪತಿ ಅನ್ನುವಂಥ ಕೆಟಗರಿ ಬಂದಾಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಲಕ್ಷ್ಮಿ ಹಾಗೆ ವೈಷ್ಣವ್ಗೆ ಈ ಅವಾರ್ಡ್ ಸಿಕ್ಕಿದೆ. ಜನಮೆಚ್ಚಿದ ಶಕುನಿ ಕೆಟಗರಿಯಲ್ಲಿ ತಾಂಡವ್ಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ. ಇನ್ನು ಜನಮೆಚ್ಚಿದ ಜೋಡಿ ಕೆಟಗರಿಯಲ್ಲಿ ಚಾರು ಹಾಗೆ ರಾಮಾಚಾರಿ ಧಾರಾವಾಹಿಯಿಂದ ಇವರಿಬ್ಬರಿಗೂ ಕೂಡ ಈ ಅವಾರ್ಡ್ ಸಿಕ್ಕಿದೆ. ಇನ್ನು ಉತ್ತಮ ನಿರ್ದೇಶನ ಅಂತ ಬಂದಾಗ ಹರೀಶ್ ಪುಟ್ಟಣ್ಣ ಅವರಿಗೆ ಅವಾರ್ಡ್ ಸಿಕ್ಕಿರುವಂಥದ್ದು. ಇನ್ನು ಜನಮೆಚ್ಚಿದ ಸ್ಟೈಲ್ ಐಕಾನ್, ಸೊ ಮೊದಲನೇದಾಗಿ ಕರ್ಣ ಪಡ್ಕೊಂಡಿರುವಂತಹ ಅವಾರ್ಡ್ ಇದು. ಸೊ ಕರ್ಣಾಗೆ ಸಿಕ್ಕಿದೆ. ಇನ್ನು ಉತ್ತಮ ನಿರ್ದೇಶನ ಅಂತ ಬಂದಾಗ ಯಶವಂತ್ ಪಾಂಡುಗೆ ಸಿಕ್ಕಿದೆ. ಇನ್ನು ಜನಮೆಚ್ಚಿದ ಎಂಟರ್ಟೈನರ್, ಜನರನ್ನ ನಗಿಸುವಲ್ಲಿ ಯಶಸ್ವಿಯಾದಂಥ ಕಲಾವಿದೆ ಅಂತಂದ್ರೆ ಅದು ಪ್ರಿಯಾಂಕಾ ಕಾಮತ್ಗೆ ಅನುಬಂಧ ಅವಾರ್ಡ್ಸ್ 2024ರ ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ ಸಿಕ್ಕಿದೆ. ಇನ್ನು ಕಲರ್ಸ್ ಕನ್ನಡಿಗ ಶ್ರೀಧರ್ ಎಸ್ ಚಕ್ರವರ್ತಿಗೆ ಈ ಬಾರಿ ಕಲರ್ಸ್ ಕನ್ನಡಿಗ ಅನ್ನುವಂಥ ಪ್ರಶಸ್ತಿ ಸಿಕ್ಕಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮನೆ ಮೆಚ್ಚಿದ ಅತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮ ಪಾತ್ರಧಾರಿಗೆ ಮನೆ ಮೆಚ್ಚಿದ ಅತ್ತೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಇನ್ನು ಮನೆ ಮೆಚ್ಚಿದ ಮಾವ ಅನ್ನುವಂಥ ಕೆಟಗರಿಯಲ್ಲಿ ನಾರಾಯಣಾಚಾರ್ಗೆ ಈ ಅವಾರ್ಡ್ ಸಿಕ್ಕಿದೆ. ಇನ್ನು ಜನಮೆಚ್ಚಿದ ಕಾಮಿಡಿಯನ್, ಈ ಬಾರಿ ಗಿಚ್ಚಿಗಿಲಿಗಿಲಿಯಲ್ಲಿ ವಿನ್ನರ್ ಆಗಿರುವಂತಹ ಕಾರ್ತಿಕ್ಗೆ ಜನಮೆಚ್ಚಿದ ಕಾಮಿಡಿಯನ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಜನಮೆಚ್ಚಿದ ಹೊಸ ಪರಿಚಯ ವರ್ತೂರ್ ಸಂತೋಷ್, ಬಿಗ್ ಬಾಸ್ ಸೀಸನ್ 10ರಲ್ಲಿ ಹೊಸ ಪರಿಚಯವಾದಂತಹ ಜನಮೆಚ್ಚಿದ ಹೊಸ ಪರಿಚಯ ವರ್ತೂರ್ ಸಂತೋಷ್ಗೆ ಸಿಕ್ಕಿರುವಂಥದ್ದು. ಇನ್ನು ಮನೆ ಮೆಚ್ಚಿದ ಸೊಸೆ ಕೆಟಗರಿಯಲ್ಲಿ ಭಾಗ್ಯಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಇನ್ನು
ಮನೆ ಮೆಚ್ಚಿದ ಅಮ್ಮ ಅನ್ನುವಂಥ ಕ್ಯಾಟಗರಿ ಬಂದಾಗ ಇಬ್ಬರಿಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು. ಮೊದಲನೇದಾಗಿ ಜಾನಕಿಗೆ ಸಿಕ್ಕಿದೆ, ಎರಡನೇದಾಗಿ ಮನೆ ಮೆಚ್ಚಿದ ಅಮ್ಮ ಆಗಿ ಮಂಗಳಮ್ಮಗೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸೊ ಜನ ಮೆಚ್ಚಿದ ಹೊಸ ಪರಿಚಯ ಕ್ಯಾಟಗರಿಯಲ್ಲಿ ಕರ್ಣಾಗೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು. ಇನ್ನು ಉತ್ತಮ ಕಥೆ ಚಿತ್ರಕಥೆ ಅನ್ನುವಂಥ ಕ್ಯಾಟಗರಿ ಬಂದಾಗ ವಿಶಾಲ ರಾಜ್ ಅವರಿಗೆ ಈ ಅವಾರ್ಡ್ ಸಿಕ್ಕಿದೆ. ಇನ್ನು ಮನೆ ಮೆಚ್ಚಿದ ಅಪ್ಪ ಕ್ಯಾಟಗರಿಯಲ್ಲಿ ಜೀವಾಗೆ ಈ ಬಾರಿ ಅವಾರ್ಡ್ ಸಿಕ್ಕಿರುವಂಥದ್ದು. ಸೊ ನೀನಾದೇನಾ ಧಾರಾವಾಹಿಗೆ ಸಾಕಷ್ಟು ಅವಾರ್ಡ್ಸ್ಗಳು ಈ ಬಾರಿ ಬಂದಿದೆ. ಜೊತೆಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ, ರಾಮಾಚಾರಿ ಆಗಿರ್ಬೋದು, ಇವರಿಗೆಲ್ರಿಗೂ ಕೂಡ ಸಾಕಷ್ಟು ಪ್ರಶಸ್ತಿ ಬಂದಿರುವಂಥದ್ದು. ಜೊತೆಗೆ ಮನೆ ಮೆಚ್ಚಿದ ಸಹೋದರ ಕ್ಯಾಟಗರಿಯಲ್ಲಿ ಭರತ್ಗೆ ಈ ಅವಾರ್ಡ್ ಸಿಕ್ಕಿದೆ. ಇನ್ನು ಜನ ಮೆಚ್ಚಿದ ಮಂಥರೆ ಕ್ಯಾಟಗರಿಯಲ್ಲಿ ಅಗೈನ್ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಾವೇರಿಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು. ಇನ್ನು ಡಿಜಿಟಲ್ ಜೋಡಿ ಅಂತ ಬಂದಾಗ ಚಾರು ಹಾಗೆ ರಾಮಾಚಾರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ಡಿಜಿಟಲ್ ಜೋಡಿ ಇಬ್ಬರಿಗೆ ಸಿಕ್ಕಿದೆ. ಒಂದು ಜಿಯೋ ಸಿನಿಮಾದಲ್ಲಿ ಇರುವಂಥ ಜೋಡಿ ಆಗಿರ್ಬೋದು, ಇನ್ನೊಂದು ಡಿಜಿಟಲ್ ಜೋಡಿ. ಸೊ ಅಲ್ಲಿ ಚಾರು ಹಾಗೆ ರಾಮಾಚಾರಿಗೆ ಸಿಕ್ಕಿರುವಂಥದ್ದು. ಇನ್ನು ಉತ್ತಮ ಸಂಕಲನ ಅನ್ನುವಂಥ ಕ್ಯಾಟಗರಿ ಬಂದಾಗ ಮಲ್ಲೇಶ್ಗೆ ಈ ಅವಾರ್ಡ್ ಸಿಕ್ಕಿದೆ. ಉತ್ತಮ ಸಂಕಲನ ಇಬ್ಬರಿಗೆ ಸಿಕ್ಕಿರುವಂಥದ್ದು. ಒಂದು ಮಲ್ಲೇಶ್ ಹಾಗೆ ಇನ್ನೊಂದು ರಾಜು ಆರ್ಯನ್ಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಇನ್ನು ಮನೆ ಮೆಚ್ಚಿದ ವಿದೂಷಕ, ಸೊ ಮಂಥರೆ ಆಯಿತು. ಸೊ ಮನೆ ಮೆಚ್ಚಿದ ವಿದೂಷಕ ಅಂತ ಬಂದಾಗ ಬಾಲಾಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು. ಇನ್ನು ಜನ ಮೆಚ್ಚಿದ ಎಂಟರ್ಟೈನರ್ ಅಂತ ಬಂದಾಗ ಕಾರ್ತಿಕ್ ಮಹೇಶ್ಗೆ ಈ ಅವಾರ್ಡ್ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 10 ಆಗಿರ್ಬೋದು, ಅದಾದ ಮೇಲೆ ಕೂಡ ಜನ ಮೆಚ್ಚಿದ ಎಂಟರ್ಟೈನರ್ ಆಗಿ ಹೊರಹೊಮ್ಮಿರುವಂಥವರು ಕಾರ್ತಿಕ್ ಮಹೇಶ್. ಇನ್ನು ಜನ ಮೆಚ್ಚಿದ ಸ್ಟೈಲ್ ಐಕಾನ್, ಸೊ ಒಂದು ಮನೆ ಮೆಚ್ಚಿದ ಸ್ಟೈಲ್ ಐಕಾನ್ ಆಗಿರ್ಬೋದು, ಜನ ಮೆಚ್ಚಿದ ಸ್ಟೈಲ್ ಐಕಾನ್. ಸೊ ಕೀರ್ತಿಗೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ, ಸೊ ಈಕೆಯನ್ನು ಸಾಕಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸೊ ಈಕೆ ಸ್ಟೈಲ್ ಐಕಾನ್ ಕೂಡ ಹೌದು. ಇನ್ನು ಮನೆ ಮೆಚ್ಚಿದ ಅಳಿಯ ಅನ್ನುವಂಥ ಕ್ಯಾಟಗರಿ ಬಂದಾಗ ವೈಷ್ಣವ್ಗೆ ಈ ಅವಾರ್ಡ್ ಸಿಕ್ಕಿದೆ. ವೈಷ್ಣವ್ಗೂ ಕೂಡ ಸಾಕಷ್ಟು ಅವಾರ್ಡ್ಸ್ಗಳು ಈ ಬಾರಿ ಬಂದಿರುವಂಥದ್ದು. ಇನ್ನು ಉತ್ತಮ ಛಾಯಾಗ್ರಹಣ ಅಂತ ಬಂದಾಗ ಜೀವನ್ಗೆ ಈ ಅವಾರ್ಡ್ ಸಿಕ್ಕಿದೆ. ಸೊ ಇನ್ನು ಜನ ಮೆಚ್ಚಿದ ಸಂಸಾರ, ಸೊ ಎಲ್ಲರೂ ಕೂಡ ಇಷ್ಟಪಟ್ಟಂಥ ಸಂಸಾರ ಯಾವುದು ಅಂತ ನೋಡಿದಾಗ ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಸೀರಿಯಲ್ ಅಂತ ಬಂದಾಗ ಎಲ್ಲ ಧಾರಾವಾಹಿಯನ್ನು ನೋಡುವಂಥ ಪ್ರೇಕ್ಷಕ ಬಳಗ ಇರುತ್ತೆ. ಸೊ ಈ ಬಾರಿ 2024ರ ಜನ ಮೆಚ್ಚಿದ ಸಂಸಾರ ಕ್ಯಾಟಗರಿಯಲ್ಲಿ ವಿನ್ ಆಗಿರುವಂಥದ್ದು, ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ರಾಮಾಚಾರಿ ಧಾರಾವಾಹಿ ಸ್ನೇಹಿತರೆ. ಸೊ 2024ರ ಸೂಪರ್ ಹಿಟ್ ಸೀರಿಯಲ್ ಅಂತ ಬಂದಾಗ ಜನರು ಇಷ್ಟಪಟ್ಟಂಥ ಧಾರಾವಾಹಿ ರಾಮಾಚಾರಿ. ಸೊ ಸ್ನೇಹಿತರೆ, ಈ ಬಾರಿ ನಿಮ್ಮ ನೆಚ್ಚಿನ ಧಾರಾವಾಹಿ ಜನ ಮೆಚ್ಚಿದ ಸಂಸಾರ ಯಾವುದಾಗಬೇಕಿತ್ತು, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅನುಬಂಧ ಅವಾರ್ಡ್ಸನ್ನು ಮಿಸ್ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಮಾಹಿತಿ ಯಾರ್ಯಾರಿಗೆ ಏನೇನು ಅವಾರ್ಡ್ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳಿದ್ದೀವಿ. ಸೊ ಅನುಬಂಧ ಅವಾರ್ಡ್ಸನ್ನು ನೀವು ನೋಡಿದ್ರೆ ಯಾರಿಗೆ ಯಾವ ಪ್ರಶಸ್ತಿ ಸಿಕ್ಕಬೇಕಿತ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.